ಗೋಣಿ ಚೀಲದಲ್ಲಿ ಹಣ ತಂದು ಹಂಚುತ್ತಾ ಬಿಜೆಪಿ. ವಿಜಯೇಂದ್ರಗೆ ಕುರ್ಚಿ ಉಳಿಸಿಕೊಳ್ಳೋ ತವಕ. ಹಳೆ ವಿಷಯವನ್ನ ಮೆಲುಕು ಹಾಕಿದ್ದೇಕೆ ವಿಜಯೇಂದ್ರ? ಬೈ ಎಲೆಕ್ಷನ್ನ 2 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಬಿಜೆಪಿ ಗೋಣಿ ಚೀಲದಲ್ಲಿ ಹಣ ತಂದು ಹಂಚೋಕೆ ಯತ್ನಿಸುತ್ತಿದೆಯಾ? ಗೋಣಿ ಚೀಲದಲ್ಲಿ ಹಣ ತಂದ್ರೂ ಕಾಂಗ್ರೆಸ್ ಗೆಲ್ಲಲ್ಲ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಹೇಳಿದ್ದೇಕೆ? ತಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಬಿ.ವೈ. ವಿಜಯೇಂದ್ರ ಮಾಡ್ತಿರೋ ಸಾಹಸ ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಚುನಾವಣೆ ಅಂದ್ರೆ ಅಲ್ಲಿ ಜಾತಿ ಬಲ, ವರ್ಚಸ್ಸಿನ ಬಲದ ಜೊತೆಗೆ ಹಣದ ಹೊಳೆಯೇ ಹರಿಯುತ್ತೆ ಅನ್ನೋ ಮಾತಿದೆ. ಆದ್ರೆ ಆ ಹಣ ಯಾರಿಗೆ ಹೇಗೆ ಹಂಚ್ತಾರೆ ಅನ್ನೋ ವಿಷಯ ಗುಟ್ಟಾಗೆ ಇರುತ್ತೆ. ಹಂಚಿದವರು ಹೇಳಲ್ಲ, ಹಣ ಪಡೆದವರು ಬಹಿರಂಗವಾಗಿ ಬಾಯ್ ಬಿಡಲ್ಲ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಕಾಂಗ್ರೆಸ್ ಹಣದ ಸೂಟ್ಕೇಸ್ ಅಲ್ಲ, ಹಣದ ಚೀಲವನ್ನೇ ತಂದು ಹಂಚಿದ್ರು ಈ ಸಲ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳನ್ನ ಗೆಲ್ಲೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬಿ.ವೈ. ವಿಜಯೇಂದ್ರ ಅವರ ಈ ಮಾತು ಇದೀಗ ಭಾರಿ ಸಂಚಲನವನ್ನುಂಟು ಮಾಡಿದೆ. ಈ ಹಿಂದೆ ಇವರ ತಂದೆ ಬಿ.ಎಸ್. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಆರ್.ಆರ್. ನಗರ, ಶಿರಾ ಮತ್ತು ಕೆ.ಆರ್. ಪೇಟೆ ಚುನಾವಣೆಗಳನ್ನ ಗೆಲ್ಲಿಸಿಕೊಟ್ಟಿದ್ದ ಕ್ರೆಡಿಟ್ ಅನ್ನ ಬಿ.ವೈ. ವಿಜಯೇಂದ್ರ ತಗೊಂಡಿದ್ರು. ಹಾಗಾದ್ರೆ ಆಗ ಬಿ.ವೈ. ವಿಜಯೇಂದ್ರ ಆ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಹಣದ ಹೊಳೆಯನ್ನೇ ಹರಿಸಿದ್ರ, ಹಣದ ಚೀಲಗಳನ್ನ ತಗೊಂಡು ಹೋಗಿ ಹಂಚಿದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಇದೆಲ್ಲದರ ಮಧ್ಯೆ ಸಹಜವಾಗಿ ಬೈ ಎಲೆಕ್ಷನ್ಗಳನ್ನ ರೂಲಿಂಗ್ ಪಾರ್ಟಿ ಹೆಚ್ಚು ಗೆಲ್ಲೋದು ಒಂದು ವಾಡಿಕೆ. ಅದೇ ರೀತಿ ಈ ಸಲದ ಬೈ ಎಲೆಕ್ಷನ್ ಅಲ್ಲಿ 2ಕ್ಕೆ 2 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಒಂದೊಮ್ಮೆ ಕಾಂಗ್ರೆಸ್ ಪಕ್ಷ 2ಕ್ಕೆ 2 ಕ್ಷೇತ್ರವನ್ನ ಗೆದ್ದು ಬೀಗಿದ್ರೆ ಬಿಜೆಪಿ ಕತೆ ಏನಾಗ್ಬೇಡ. ಅದರಲ್ಲೂ ಪಕ್ಷದ ಚುಕ್ಕಾಣಿ ಹಿಡಿದಿರೋ ಬಿ.ವೈ. ವಿಜಯೇಂದ್ರ ಅವರ ಪಾಡು ಏನಾಗುತ್ತೆ ಅನ್ನೋ ಆತಂಕ ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪನವರನ್ನ ಇನ್ನಿಲ್ಲದಂತೆ ಕಾಡ್ತಿರಬಹುದು. ಯಾಕಂದ್ರೆ ಈಗಾಗಲೇ ಬಿ.ವೈ. ವಿಜಯೇಂದ್ರ ವಿರೋಧಿ ಬಣ ದೊಡ್ಡದಿದೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಕಾದು ಕೂತಿದೆ. ಹಲವು ಸಲ ದಿಲ್ಲಿಗೆ ಹೋಗಿ ಬಿ.ವೈ. ವಿಜಯೇಂದ್ರ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಾಗಿದೆ. ಇಂಥ ಟೈಮಲ್ಲಿ ಬಿಜೆಪಿಗೆ ಡಬಲ್ ಸೋಲು ಎದುರಾದ್ರೆ ಬಿ.ವೈ. ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿ ಶೇಕ್ ಆಗೋದಂತೂ ಗ್ಯಾರಂಟಿ. ಇದೇ ಕಾರಣಕ್ಕೆ ಬಿ.ವೈ. ವಿಜಯೇಂದ್ರ ಈ ಸಲದ ಬೈ ಎಲೆಕ್ಷನ್ ನಲ್ಲಿ 2ಕ್ಕೆ 2 ಕ್ಷೇತ್ರಗಳನ್ನ ಗೆದ್ದೆ ಗೆಲ್ತೀವಿ ಅಂತ ಹೇಳುತ್ತಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳ ಜೊತೆ ರಿಯಾಕ್ಟ್ ಮಾಡಿರೋ ಬಿ.ವೈ. ವಿಜಯೇಂದ್ರ, ಈ ಹಿಂದೆ ಶಿರಾ ಕೆ.ಆರ್. ಪೇಟೆಯಲ್ಲಿ ಕಾಂಗ್ರೆಸ್ ತಂತ್ರ ಕುತಂತ್ರ ಮಾಡಿದ್ದನ್ನ ನೋಡಿದ್ದೇನೆ. ಸಿಎಂ ಸೇರಿ ಸಚಿವ ಸಂಪುಟದ ಸದಸ್ಯರೆಲ್ಲ ಇಲ್ಲೇ ಉಳಿಯುತ್ತಾರೆ. ಸೂಟ್ ಕೇಸ್ ಅಲ್ಲ, ಗೋಣಿ ಚೀಲದಲ್ಲಿ ಹಣ ತರ್ತಾರೆ. ಬಡ ವಿರೋಧಿ, ದಲಿತ ವಿರೋಧಿ, ಯುವಕರ ವಿರೋಧಿ ಸರ್ಕಾರ ಇದಾಗಿದ್ದು ಸರ್ಕಾರದ ವಿರುದ್ಧ ಜನ ಬೇಸತ್ತಿದ್ದಾರೆ. ಆಡಳಿತ ಪಕ್ಷ ಏನೇ ಅರಸಾಹಸ ಮಾಡಿದ್ರು ಬಾಗಲಕೋಟೆ, ದಾವಣಗೆರೆಯಲ್ಲಿ ನಮ್ಮ ಗೆಲುವನ್ನ ತಡೆಯಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಯಾವುದೇ ಕ್ಷಣದಲ್ಲೂ ನಮ್ಮ ಕಾರ್ಯಕರ್ತರು ಮೈಮರೆಯಬಾರದು. ಮತ ಹಾಕೋ ಕೊನೆಯ ದಿನದವರೆಗೂ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ನಾನು ಬೆಂಗಳೂರಿಂದ ಬರುವಾಗ ಯಡಿಯೂರಪ್ಪನವರ ಆಶೀರ್ವಾದ ಪಡೆದುಕೊಂಡು ಬಂದಿದ್ದೇನೆ. ಯಡಿಯೂರಪ್ಪ ಅವರು ಇಟ್ಟ ಗುರಿ, ದಿಟ್ಟ ಹೆಜ್ಜೆ ತಪ್ಪಿಲ್ಲ. ಕ್ಷೇತ್ರದಲ್ಲಿದ್ದ ಸಣ್ಣ ಪುಟ್ಟ ಗೊಂದಲ ಬಗೆಹರಿಸುತ್ತೇವೆ. ಎಲ್ಲ ನಾಯಕರು ಒಟ್ಟಾಗಿ ಗೆಲುವಿಗೆ ಹೋರಾಟ ಮಾಡೋಣ ಅಂತೇಳಿ ಬಿ.ವೈ. ವಿಜಯೇಂದ್ರ ಹೇಳಿದ್ದಾರೆ. ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ಈ ಸಂಕಲ್ಪಕ್ಕೆ ಅವರ ವಿರೋಧಿ ಬಣ ಸಾಥ್ ಕೊಡುತ್ತಾ? ರಾಜ್ಯ ಬಿಜೆಪಿಯಲ್ಲಿರೋ ಗುಂಪುಗಾರಿಕೆ, ಬಣ ಬಡಿದಾಟ ಈ ಸಲದ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಯನ್ನ ಗೆಲುವಿನ ದಡ ಸೇರಿಸುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.